ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. 13,450 ಹತ್ರ ಹೋಗ್ಬಿಟ್ಟಿದೆ. 22 ಕ್ಯಾರೆಟ್ ಗೋಲ್ಡು. ₹150 ಹತ್ರ ಏರಿದೆ. ಯಾಕಂದ್ರೆ ಕೆವಿನ್ ವಾಶ್ ಏನ್ ಹೇಳಿದ್ರು ಅಂತಂದ್ರೆ, ನಾವು 2% ಇನ್ಫ್ಲೇಷನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಆದ್ರೆ ನಿಮ್ಗೆಲ್ಲ ಗೊತ್ತಿಲ್ಲದೆ ಇರಂಗೆ ನನಗ್ ಮಾತ್ರ ಗೊತ್ತಿರೋ ರೀತಿ ಇನ್ಫ್ಲೇಷನ್ ಎಲ್ಲ ಕಡಿಮೆ ಆಗ್ತಾನೆ ಇದೆ. ಆದ್ರೆ ನಾನು ಇಂಟ್ರೆಸ್ಟ್ ರೇಟ್ ಏನ್ ಮಾಡ್ತೀನಿ ಅಂತ ಹೇಳೋದಿಲ್ಲ. ಕೂಡ್ಲೆ ಮಾರ್ಕೆಟ್ ಹಂಗೆ ಮತ್ತೆ ಹಂಗೆ ಎತ್ಬಿಡ್ತು. $4,093 ವರೆಗೂ ಹೋಯ್ತು. ಆಮೇಲೆ ಲೈಟ್ ಆಗಿ ಇಳೀತು. ಇಲ್ಲಿ ₹150 ಏರಿದೆ. ಈ ಏರಿಳಿತಗಳು ಕಂಟಿನ್ಯೂ ಆಗ್ತಾನೇ ಇರತ್ತೆ. ಮುಂದಿನ 8 ತಿಂಗಳು ಫೆಡ್ ಏರಿಸ್ಬಿಡ್ತಾರೆ ಅನ್ನುವಂತ ಒಂದು ಭಯ ಇದ್ದೇ ಇರತ್ತೆ. ಅದರಿಂದ ಮಾರ್ಕೆಟ್ ಆಗಾಗ ಬೀಳ್ಬೋದು. ಅದು ಎಷ್ಟು ಬೀಳತ್ತೆ ಅನ್ನೋದನ್ನ ನಮ್ಮಿಂದ ಹೇಳೋದಕ್ಕಾಗಲ್ಲ. ಇದೆಲ್ಲ ಚಿನ್ನದ ಬಗ್ಗೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನೀವು ಬೆಳ್ಳಿನ 1 ಕಿಲೋ ಅಷ್ಟು ತಗೊಂಡು ಹೋದ್ರಿ ಅಂತ ಅಂದ್ರೆ ₹110ಗೆ ಕಡಿಮೆ ಮಾರೋದಕ್ಕಾಗಲ್ಲ. ತುಂಬಾ ಜನ ವಾಟ್ಸಪ್ ಮೆಸೇಜ್ ಅಲ್ಲೆಲ್ಲ ಕಳಿಸ್ತಾ ಇದಾರಂತೆ, ನಾನು ದೇಶದ್ರೋಹಿ ಅಂತ. ಇದರಲ್ಲಿ ಏನ್ ವಿಷಯ ಅಂತಂದ್ರೆ, ಧರ್ಮಪುರಿಯಲ್ಲಿ ನಿನ್ನೆ ನಡೆದಿದ್ದನ್ನ ನೀವೆಲ್ಲರೂ ನೋಡಿರ್ತೀರಾ. ಒಬ್ಬ ವ್ಯಕ್ತಿ ಮಂಗಾತಾಡಿ ಮಾರ್ಕೆಟಲ್ಲಿ ಮಂಗಾತ ಬೈ ಸೆಲ್ ಬೈ ಮಾಡಿ ಡಿರೈವೇಟಿವ್ಸ್ ಮಾರ್ಕೆಟಲ್ಲಿ ಅವರ ವೈಫ್ನ ಬೆಲ್ಟಿಂದ ಕತ್ತಿಸ್ಕಿ ಸಾಯಿಸ್ಬಿಟ್ಟು 14 ವರ್ಷದ ಮಗಳಿಗೆ ಒಂದೇ ಏಟು. ಅದೇನು ಕಬ್ಬಿಣದಲ್ಲಿ ಹೊಡೆದ್ನೋ ಇಲ್ಲ ಹ್ಯಾಮರಲ್ಲಿ ಹೊಡೆದ್ನೋ ಗೊತ್ತಿಲ್ಲ. ಪೇಪರಲ್ಲಿ ಹ್ಯಾಮರ್ ಅನ್ನುವಂಥ ಒಂದು ಪದ ಬಂದಿದೆ. ಹೊಡೆದು ಸಾಯಿಸ್ಬಿಟ್ಟಿದ್ದಾನೆ. ಅಮ್ಮನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾನೆ. ಅಮ್ಮ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಡೈರೆಕ್ಟಾಗಿ ಟೂ ವೀಲರ್ ತಗೊಂಡೋಗು ಒಂದು ಲಾರಿ ಗುದ್ದಿ ಅವನೇ ಸ್ಯೂಸೈಡು. ಒಂದು ವಿಡಿಯೋ ರೆಕಾರ್ಡ್ ಬಿಟ್ಟಿದ್ದಾನೆ. ರಿಯಲ್ ಎಸ್ಟೇಟ್ ಮೊದಲು ಇದು ಮಾಡಿ ಅದರಲ್ಲೇನು ದೊಡ್ಡದಾಗಿ ಲಾಭ ಬರದೇ ಇರೋದ್ರಿಂದ ಅದು ಸಂಪಾದಿಸೋಣ ಅಂತ ಹೇಳಿ ಸ್ಟಾಕ್ ಮಾರ್ಕೆಟ್ಗೆ ಹೋಗಿ ಆನ್ಲೈನಲ್ಲಿ ಮಂಗಾಟ ಆಡಿ ಹೆವಿ ಲಾಸ್ ಆಗ್ಬಿಟ್ಟಿದೆ. ಆಪತ್ ಬಾಂಧವರ ಅವ್ರ ವೈಫ್ ಮನೆಯಲ್ಲಿ ಕೊಟ್ಟಿದ್ದು ಅಥವಾ ವೈಫ್ ಸೇರಿಸಿದ್ದು 150 ಸಾವಿರ ಇಟ್ಟಿದ್ರು. ಸೊ ಅದರಿಂದ ಚಿನ್ನ ಆಪತ್ ಬಾಂಧವ ಅಂತ ನಾನು ನಿಮ್ಮ ಹತ್ರ ಎಷ್ಟೋ ಸಲ ಹೇಳಿದ್ದೀನಿ. ಅದನ್ನು ತಗೊಂಡೋಗಿ ಅವ್ರಿಗೆ ಗೊತ್ತಿಲ್ದಂಗೆ ಮಾರಿ ಮಂಗಾತ ಆಡಿದ್ದಾಳೆ. ಅದಾದ್ಮೇಲೆ ಈ ಫಾದರ್ ಇನ್ ಲಾ ಎದುರಿಸಿದ್ದಾರೆ, ಇನ್ನೂ ದುಡ್ಡು ಕೊಡು ಮಂಗಾತ ಆಡೋದಕ್ಕೆ ಅಂತ. ತಿರ್ಗಾ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ F&O ಕಡೆ ರಿಟೇಲ್ ಹೋಗಬೇಡಿ. ಇದು ಧರ್ಮಪುರಿಯಲ್ಲಿ ನಡೆದಿದ್ದು. ಅಲ್ಲಿ ನಡೀತು ಇಲ್ಲಿ ನಡೀತು ಅಂತ ಇದ್ವಿ. ಇವತ್ತು ಧರ್ಮಪುರಿಯಲ್ಲೇ ನಡೆದೋಯ್ತು. ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ಎಲ್ಲ ಕಡೆನೂ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ವೈರಲ್ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಗವರ್ಮೆಂಟ್ಗೆ SVT ಟ್ಯಾಕ್ಸ್ ಅಷ್ಟೇ ಬೇಕು. ಈ ಗ್ಯಾಮ್ಲಿಂಗ್ ಎಲ್ಲ ಫಿಕ್ಸ್ ಮಾಡಿದ ರೀತಿ ಇದನ್ನು ಒಂದೇ ದಿನದಲ್ಲಿ ₹5 ಕೋಟಿ ಕೈಯಲ್ಲಿ ಬ್ಯಾಂಕಲ್ಲಿ ದುಡ್ಡಿದ್ರೇನೆ ನೀವು ಆಟ ಆಡೋಕ್ಕಾಗುತ್ತೆ. ಹಂಗಂತ ಈಗ 5 crores ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನೀವು ಆಡೋದಕ್ಕಾಗಲ್ಲ ಅಂತ ರೂಲ್ ಹಾಕಿದ್ರು ಅಂತಂದ್ರೆ ಒಂದೇ ದಿನದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ. ಆದರೆ NSEಗೆ ಬೋಣಿ ಆಗಲ್ಲ. ಅವ್ರ ದೇಶದವನಿಗೆ NSEನಲ್ಲಿ ಸ್ಟಾಕ್ ಇಟ್ಟಿರೋನಿಗೆ ದುಡ್ಡು ಸಿಗೋದಿಲ್ಲ, ವ್ಯಾಲ್ಯೂಯೇಷನ್ನು ಬರೋದಿಲ್ಲ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ. ಈ 2-3 ದೊಡ್ಡ ಆನ್ಲೈನ್ ಬ್ರೋಕರೇಜು ಅಲ್ಲಿ ಮುಂದೆ ಸದಾಟಪ್ ಅಂತ ಇಳಿದು ಬಿಡುತ್ತೆ. ಹಲವು ಕಂಪನಿಯ ಸ್ಟಾಕ್ ಪ್ರೈಸ್ಗೂ ದಪಾಕೊಂಡ್ಬಿಡತ್ತೆ. ಇದನ್ನೆಲ್ಲ ನೋಡಿ ಮಿಡಲ್ ಕ್ಲಾಸ್ನ ಇದು ಮುಂದಿಟ್ಟು ಈ ಗೇಮ್ನ ಆಡ್ತಾ ಇದ್ದಾರೆ. ಯಾವತ್ತಾದ್ರೂ ಒಂದಿನ ಈ ರೀತಿಯಾದಂಥ ವ್ಯಕ್ತಿಗಳಿಗೆ ನ್ಯಾಯ ಸಿಗುತ್ತೆ. ಇದರಿಂದಾನೇ ನಾನು ಹೇಳ್ತಾ ಇರ್ತೀನಿ, ಇದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಡೇ 1 ನಾನು ಹೇಳ್ತಾ ಇದ್ದೀನಿ. ಇದರಿಂದಾನೇ ನಾನು ನಿಮ್ಗೆ ಹೇಳೋವಂಥದ್ದು, ಬಲ್ಕ್ ಆಗಿ ಸ್ಟಾಕ್ನ ಕನ್ಸಿಡರ್ ಮಾಡಬೇಡಿ. ನಿಮ್ಮ ಕುಟುಂಬ ನಿಮಗೆ ತುಂಬಾ ಮುಖ್ಯ. ಬಲ್ಕ್ ಆಗಿ ಮಾಡಬೇಡಿ. ವಾಟ್ ಯು ಕ್ಯಾನ್ ಅಫೋರ್ಡ್ ಟು ಲೂಸ್ ಅದನ್ನೇ ಮಾರ್ಕೆಟಲ್ಲಿ ಹಾಕಬೇಕು. ಆ ದುಡ್ಡಿಲ್ಲ ಅಂದರೆ ನನಗೆ ಚಿಂತೆ ಇಲ್ಲ ಅನ್ನೋ ಥರ ಇದ್ರೆ ನೀವು ಮಾಡಬೇಕು. ಸ್ವಲ್ಪನೇ ಸೇರಿಸಿದ್ರಿ ಅಂತಂದ್ರೂ ಕೂಡ ದೊಡ್ಡದಾಗೆ ನೀವು ಸೇರಿಸ್ಬೋದು. ಇದಕ್ಕೆ ಸೌತ್ ಇಂಡಿಯನ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ಮಣಪ್ಪುರಮು, ಟಾಟಾ ಮೋಟಾರ್ಸು 7 ವರ್ಷ ನನ್ನ ಜೊತೆನೆ ನೀವು ಬಂದಿದ್ದಿದ್ರಿ ಅಂತಂದ್ರೆ ಇದನ್ನೆಲ್ಲ ನೀವು ನೋಡಿರ್ತೀರಾ. ಸ್ವಲ್ಪನೇ ITC ಕರೆಕ್ಟಾಗಿ ತಗೊಂಡಿದ್ರಿ ಅಂತಂದ್ರೆ ಈಗಲೂ ದೊಡ್ಡದಾಗೇನು ನಷ್ಟ ಇರೋದಿಲ್ಲ. ಯಾಕೆಂತಂದ್ರೆ ವರ್ಷಕ್ಕೆ ₹17 ನಿಮಗೆ ಸಿಗತ್ತೆ. ಈ 7 ವರ್ಷದಲ್ಲಿ ₹100 ಹತ್ತತ್ರ ತಿರ್ಗಾ ಬಂದಿರತ್ತೆ. ನಿಮಗೆ ನೆಟ್ಟಾಗಿ ಕ್ಯಾಪಿಟಲ್ ಲಾಸು ಆಗೋದಿಲ್ಲ. ಅದರಿಂದ ಇದೇನೇ ನನ್ನ ಐಡಿಯಾ. ಇದನ್ನೇ ನಾನು ನಿಮಗೆ ಹೇಳಿದ್ದೀನಿ. ಹೈಫೈ ಸ್ಟಾಕ್ಸ್ ಕಡೆನೇ ನಿಮ್ಮನ್ನ ಕರ್ಕೊಂಡು ಹೋಗಿಲ್ಲ. ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಯಾಕಂದರೆ ಒಂದು 3 ಜೀವ ಒಂದು ಅವಶ್ಯಕತೆನೇ ಇಲ್ಲದೆ ಒಂದು NSEಗೋಸ್ಕರನೂ ಒಂದು 2-3 ಆನ್ಲೈನ್ ಬ್ರೋಕರ್ಗೋಸ್ಕರನೂ ಜೀವ ತ್ಯಾಗ ಮಾಡಿದ್ದಾರೆ. ಈಗ ವೇಲೂರಲ್ಲೂ ಕಾಂಜೀಪುರದಲ್ಲೂ ಒಬ್ಬ ವ್ಯಕ್ತಿ ಯಾಮಾರಿಸಿದ್ರು. ನಾನು ಹೇಳ್ದೆ ಏನೂ ನಡೆಯಲ್ಲ, RBI ಕೂಡ ಏನೂ ಮಾಡಲ್ಲ, ಸೆಬಿ ಕೂಡ ಏನೂ ಮಾಡಲ್ಲ ಅಂತ. ಇನ್ನು ಆ ಕಾಂಚೀಪುರಂ ವ್ಯಕ್ತಿ ಓಡೋಗ್ಬಿಟ್ಟ ಅಂತ ನ್ಯೂಸ್ ಬಂತು ಅನ್ನೋದು ಬಿಟ್ಟರೆ
ಅವನನ್ನ ಹುಡುಕಿಲ್ಲ, ಏನಾಯ್ತು ಅಂತ ಏನೂ ನ್ಯೂಸೇ ಇಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಕ್ವಿಕ್ ಆಗಿ ದುಡ್ಡು ಮಾಡೋದಕ್ಕಾಗಲ್ಲ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಇವತ್ತು ನಿಫ್ಟಿ 120, 150 ಪಾಯಿಂಟ್ ಪ್ಲಸ್ಸು. ಆದ್ರೆ ಕಾಸ್ಟ್ಲಿ 8% ಬಿದ್ದಿದೆ. ಅದರಿಂದ ನಾವು ತುಂಬಾ ದಿನ ಎಸ್ಕೇಪ್ ಆಗೋದಕ್ಕಾಗಲ್ಲ. ನಾವು ರೂಪಾಯಿನ ಕಾಪಾಡೋದಕ್ಕೆ ಡಾಲರ್‌ನ ಮಾರ್ತಾ ಇದ್ದೀವಿ. ಟೋಟಲ್ ಆಗಿ ಎಷ್ಟು ರಾಶಿನದು ಬಂದಿದ್ದು $7 ಬಿಲಿಯನ್. ನಾವು ಆಲ್ರೆಡಿ $10 ಬಿಲಿಯನ್ ಅಷ್ಟು ಮಾರ್ಬಿಟ್ಟಿದ್ದೀವಿ. ನಾವು ಈಗ ಈ ಇನ್ಫೋಸಿಸದೆಲ್ಲ ಆಗಾಗ ಸ್ವಲ್ಪ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ, ಮೊನ್ನೆ ಅದನ್ನ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಇವತ್ತು 5% ಅಪ್ಪು. HCL ಟೆಕ್ 4%, TCS 3.5%, ಟೆಕ್ 3%, ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕು 2.7, ವಿಪ್ರೋ 1.8, ಟಾಟಾ ಮೋಟಾರ್ ಕಮರ್ಷಿಯಲ್ 1.8, ಮುತ್ತೂಟು 1.4, ಕಲ್ಯಾಣು 1.3, ನ್ಯಾಟ್ಕೋ 1.1 ಎಲ್ಲಾನು ದೊಡ್ಡದಾಗಿ ಗೇನ್ ಆಗಿದೆ. ಕಾರ್ದು ರಿಸಲ್ಟ್ಸ್ ಬಂದಿದೆ. ಮಾರುತಿ ಇಂಡಿಯಾದಲ್ಲಿ 1,47,187 ಕಾರು ಮಾರಿದ್ದಾರೆ. 24% ಏರಿದೆ ಸೇಲ್ಸು. ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ 62,000 ಕಾರ್ ಮಾರಿದ್ದಾರೆ. ಹೋದ್ಸಲಿ 37,000 ಕಾರ್ ಅಷ್ಟೇ ಮಾರಿದ್ರು. ಸೊ ಟೋಟಲ್ ಆಗಿ 67% ಏರಿದೆ. ಇದು ಮೈನ್ ಆಗಿ ಎಲೆಕ್ಟ್ರಿಕ್ ಕಾರ್ ಇಂದ ಏರಿದೆ. ಮಹೀಂದ್ರ ಅಂಡ್ ಮಹೀಂದ್ರ 60,000 ಗಾಡಿಗಿಂತ ಮೇಲೆ ಮಾರಿದ್ದಾರೆ. ಅವ್ರದ್ದು ಈಗ 28% ಏರಿದೆ. ಅಗೇನ್ ಇದು ಎಲೆಕ್ಟ್ರಿಕ್ ಕಾರ್ ಇಂದ. ಹ್ಯುಂಡಾಯ್ ಮೋಟಾರು 10% ಕಡಿಮೆ ಆಗಿದೆ. ಟಾಟಾ ಕಿರ್ಲೋಸ್ಕರ್ 28,441 ಗಾಡಿ ಮಾರಿದ್ದಾರೆ. ಅದು 8% ಅಪ್ಪು. ಗಿಯಾ 19% ಅಪ್ಪು. JSW ಮೋಟಾರ್ಸು 7,538 ಗಾಡಿ ಮಾರಿದ್ದಾರೆ. 30% ಅಪ್ಪು. ಹೋಂಡಾ ಮೋಟಾರ್ ಕಂಪನಿ, ಹೋಂಡಾ ಕಾರ್ಸ್ ಇಂಡಿಯಾ 5,200 ಕಾರನ್ನ ಮಾರಿದ್ದಾರೆ. ಟೂ ವೀಲರ್ಸ್ ಅಲ್ಲಿ ಹೀರೋ, ಹೋಂಡಾ ಅಂಡ್ ರಾಯಲ್ ಎನ್ಫೀಲ್ಡ್ ರಿಸಲ್ಟ್ಸ್ ಬಂದಿದೆ. ರಿಸಲ್ಟ್ಸ್ ಅಂತಂದ್ರೆ ಎಷ್ಟು ನಂಬರ್ ಮಾರಿದ್ದೀವಿ ಅಂತ. ಹೀರೋ ಡೌನು 5%, ಹೋಂಡಾ 21% ಮಾರ್ಕೆಟ್ ಅಲ್ಲಿ ಗೇನು ಮಾಡಿ 4,70,000 ಗಾಡಿ. ಅದಕ್ಕೆ ಮೇಲೆ ಇರುವಂತದ್ದು ಹೀರೋ ಮೋಟಾರ್ಸು 5,02,000 ಗಾಡಿ. ರಾಯಲ್ ಎನ್ಫೀಲ್ಡ್ 1,00,000 ಗಾಡಿಗಿಂತ ಜಾಸ್ತಿ ಮಾರಿದ್ದಾರೆ. ಬಜಾಜು ಇನ್ನೂ ನಂಬರ್ನ ಹೊರಗೆ ಬಿಟ್ಟಿಲ್ಲ. ಕೆವಿನ್ ವಾಶ್ ಏನ್ ಹೇಳ್ತಾರೆ ಅಂತಂದ್ರೆ, ಈ ಇನ್ಫ್ಲೇಷನ್ ಕಡಿಮೆ ಆಗ್ಬಿಟ್ಟಿದೆ. ನನ್ನ ಒಂದು ಇನ್ಫ್ಲೇಷನ್ ಟಾರ್ಗೆಟ್ ನೋಡುವಂತ ಇನ್ಫ್ಲೇಷನ್ 2% ಅಂತ ಹೇಳ್ತಾ ಇದ್ದಾರೆ. ಮಾರ್ಕೆಟ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ಅವ್ರು ನೋಡ್ತಾ ಇರೋಂಥ ಇನ್ಫ್ಲೇಷನ್, ಮಾರ್ಕೆಟ್ ನೋಡ್ತಾ ಇರೋಂಥ ಇನ್ಫ್ಲೇಷನ್ ಒಂದೇ. ನಾವಿಟಾಸ್ ಕೆಪಾಸಿಟಿ ತುಂಬಾ ಇರುತ್ತೆ. ಅದರಿಂದ ನಾವು ಹೊರಗಡೆ ಇದು ಕಂಪ್ಯೂಟಿಂಗ್ ವರ್ಕ್ ಇದನ್ನ ಬಾಡಿಗೆಗೆ ಬಿಟ್ಟು ಕ್ಲೌಡ್ ಬಿಸ್ನೆಸ್ ಅಲ್ಲಿ ಒಳಗಡೆ ನುಗ್ತೀನಿ. ಯಾರ್ದು ಅರ್ಥ ಆಗದೆ ಇರೋದ್ರಿಂದ ಟಕ್ಕಂತ 8% ಏನೋ ರೆವೆನ್ಯೂ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏರ್ಬಿಡ್ತು. ಇಂಡಿಯನ್ ಈಕ್ವಿಟೀಸು ಅದನ್ನೆಲ್ಲ ಹೇಳಿತಾರ ಫಸ್ಟ್ 10 ತಿಂಗಳಲ್ಲಿ 10ರಿಂದ 6 ತಿಂಗಳು ಎಲ್ಲಿಗೂ ಹೋಗಿಲ್ಲ. ಇದೇ ಸಮಯದಲ್ಲಿ ಹಂಗೆ ಹಾಸಿಗೆ ಹಿಡ್ದಂತೆ ಮಲಗ್ಬಿಟ್ಟಿದೆ. ಈ ಪ್ರಪಂಚದ ಮಾರ್ಕೆಟ್ ಎಲ್ಲ ಸೂಪರ್ ಆಗಿದೆ. ಇಂಡಿಯಾದಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕಂಪನಿಗಳು, IT ಕಂಪನಿಗಳು 20 ಲಕ್ಷ ಕೋಟಿ ವ್ಯಾಲ್ಯೂಯೇಷನ್ ಹೋಗ್ಬಿಟ್ಟಿದೆ. FPI ಓನರ್ಶಿಪ್ ಇತಿಹಾಸದಲ್ಲೇ ಇಲ್ಲದೆ ಇರೋಷ್ಟು ಲೋ ಆಗ್ಬಿಟ್ಟಿದೆ ಅಂತ ರಿಸರ್ವ್ ಬ್ಯಾಂಕ್ಗೆ ಹೇಳ್ಬಿಟ್ಟಿದ್ದಾರೆ. ಸಿಸ್ವರ್ ಬ್ರಹ್ಮರ್ಷಿ ಅನ್ನೋಂಥ ಒಂದು ಪಟ್ಟ ಕೂಡ ಸಿಕ್ಕಿದೆ. ಇಂಡಿಯನ್ IT ಪೀಕ್ ಕ್ವಾರ್ಟರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಪ್ರಾಫಿಟ್ ಸೇರುತ್ತೆ ಕಾಸ್ಟ್ ಕಟ್ಟಿಂಗ್ ಮಾಡಿದ್ರಿಂದ. ಏನು ಹೇಳ್ತಾರೆ ಅಂತಂದ್ರೆ, ಮುಂದಿನ 6 ತಿಂಗಳಲ್ಲೂ ಪ್ಲೆಷರ್ಗೆ ತಗೊಂಡು ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿಪ್ರೋ 14% ಕಡಿಮೆ ಆಗಿದೆ. ಇದು ಯಾಕೆ ಅಂತ ಅನ್ನೋದು ಮಾರ್ಕೆಟ್ಗೆ ಅರ್ಥ ಆಗ್ತಾ ಇಲ್ಲ. ಜೂನ್ ಆಟೋ ಸೇಲ್ಸ್ನೇ ನಿಮ್ಮ ಹತ್ರ ನಾವು ಫುಲ್ ಆಗಿ ಡಿಸ್ಕಸ್ ಮಾಡಿದೆ. ಆಟೋ ಸೇಲ್ಸ್ ಚೆನ್ನಾಗಿ ಗೇನ್ ಆಗಿದೆ. ರಿಯಲ್ ಸ್ಕೀಮ್ ಅಲ್ಲಿ ಮ್ಯಾಕ್ಸಿಮಮ್ ಗೇನು ಆಟೋ ಕಾಂಪೊನೆಂಟ್ಸ್ಗೆ ಹೋಗಿದೆ. TVS ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, 2,000 ಕೋಟಿ ಹಾಕಿ ದುಡ್ಡು ಕುದುರೆನಲ್ಲಿ ಕಟ್ಟಿ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಇನ್ನು ಆಟೋನ ಇಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀರೋ ಮೋಟಾರ್ ಕಾರ್ಪ್ಗೆ ಸೌತ್ ಇಂಡಿಯಾದಲ್ಲಿ ದೊಡ್ಡ ಬೇಸ್ ಇಲ್ಲ. ಅದಕ್ಕೆ 3,500 ಕೋಟಿನ ಕಟ್ಟಿ ಆಂಧ್ರ ಪ್ರದೇಶದಲ್ಲಿ ಗುಂಟೂರು ಪಕ್ಕದಲ್ಲಿ ಒಂದು ದೊಡ್ಡ ಬೇಸ್ ಒಂದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಸಿ ಆಕ್ಸೆಸ್ ಟು ತಮಿಳ್ನಾಡು. ITC ಪ್ರೀಮಿಯಂ ಶುಗರ್ ಫ್ರೀ ಕೋಲಾ ಬಿಸ್ನೆಸ್ ಅಲ್ಲಿ ಇಳಿದಿದ್ದಾರೆ. ಇದು ಕೋಕು ಆ ರೀತಿ. ITCಯ ಬಿ ನ್ಯಾಚುರಲ್ ಜ್ಯೂಸ್ ಬ್ರ್ಯಾಂಡ್ ಅಲ್ಲಿ ಕೋಕೋನಟ್ ಜ್ಯೂಸ್ ಕೂಡ ಇತ್ತು. ಅದನ್ನ ಈಗ ಬಿ ನ್ಯಾಚುರಲ್ ಕೋಕೋನಟ್ ಕೋಲಾ ಅಂತ ಒಂದನ್ನ ಲಾಂಚ್ ಮಾಡಿದ್ದಾರೆ. ಇದನ್ನ ಫಸ್ಟ್ ಸ್ಟೆಪ್ ಆಗಿ ನೀವು ನೋಡ್ಬೋದು. ಇನ್ನು ಇದು ಫುಲ್ ಆಗಿ ಇಳಿದ್ಬಿಡತ್ತೆ.
ಅದೇ ರೀತಿ ಸನ್ಫಿಸ್ಟ್ ಪ್ರೀಮಿಯಂ ಪೋರ್ಟ್‌ಫೋಲಿಯೋನ ಕ್ವಿಕ್ ಕಾಮರ್ಸ್ ಮುಖಾಂತರ ಇಳಿಸೋದಕ್ಕೆ ಶುರು ಮಾಡಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಅಂದ್ರೆ ಯಾವಾಗಲೂ ನಾನು ಹೇಳುವಂಥದ್ದು ಐಟಿಸಿ ನೀವು ನನ್ನ ರೀತಿ ಬರುವಂತ ನ್ಯೂಸಲ್ಲೇ ನೋಡ್ಬೇಕು. ಬ್ಯಾಂಕ್ ಪೇ ಹೇಳಿದ ತರ ಸಿಗರೇಟ್ ಕುಡಿಯೋದು ಕಡಿಮೆ ಆಗತ್ತೆ. ಇವತ್ತು ಕಡಿಮೆ ಆಗತ್ತಾ, ನಾಳೆ ಕಡಿಮೆ ಆಗುತ್ತಾ ಅಂದ್ರೆ ಹೇಳೋದಕ್ಕಾಗಲ್ಲ. 20 ವರ್ಷದಲ್ಲಿ ನಿಧಾನವಾಗಿ ಕಡಿಮೆ ಆಗತ್ತೆ. ಐಟಿಸಿ ಇದೇನೆ ಮೇನ್ ಬಿಸ್ನೆಸ್ ಆಗುತ್ತೆ. ಅವತ್ತು ಸಿಗರೇಟ್‌ನ ಬೇರೆಯಾಗಿ ಇದ್ ಮಾಡುವಾಗ ಒಂದು ವ್ಯಾಲ್ಯೂಯೇಷನ್ ಎಲ್ಗೋ ಬಿಡುತ್ತೆ. ಹಾಗಾಗಿ ನಿಮ್ಗೆ ಅದನ್ನ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಇದನ್ನ ಯಾವತ್ತು ಚೀಪಾಗಿ ಆರಿಸ್ಕೊಳ್ಳೋದಕ್ಕಾಗುತ್ತೋ ಆರಿಸ್ಕೊಂಡ್ಬಿಡಿ. ಸೌತ್ ಇಂಡಿಯನ್ ಬ್ಯಾಂಕು ಮೊದಲನೇ ಸಲ ಲೋನ್ ಬುಕ್ಕು 1,00,000 ಕೋಟಿ ದುಡ್ಡು ಆಗ್ಬಿಟ್ಟಿದೆ. ನಿಧಾನವಾಗಿ ಸಿಸ್ಟಮ್ಯಾಟಿಕ್ ಆಗಿ ಏರ್ತಾ ಇದೆ. ಆದ್ರೆ ಪಿ.ಆರ್. ಶೇಷಾದ್ರಿ ಹೋದ್ಮೇಲೆ ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಲಾಸೆನ್ಸ್ ಆಫ್ ದು ಕಂಪನಿ ನಯರಾ ಅನ್ನುವಂತ ಒಂದು ಕಂಪನಿ ಅಂದ್ರೆ ಅವರು ಈ ರಿಟೇಲ್ ಔಟ್ಲೆಟ್ ನ ಮಾಡ್ತಾ ಇದ್ದಾರೆ. ನಯರಾ ಅಂತಂದ್ರೆ ಈಗ ಏನು ಅಂತಂದ್ರೆ ಪೆಟ್ರೋಲ್ ಬೆಲೆನ ₹5 ಕಡಿಮೆ ಮಾಡಿದ್ದಾರೆ. ₹105 ಇದ್ದಿದ್ನ ₹103ಗೆ ಮಾರ್ತಾ ಇದ್ದಾರೆ. ಡೀಸೆಲ್ ಬೆಲೆನೂ ₹3 ಕಡಿಮೆ ಮಾಡಿದ್ದಾನೆ. ಈಗ ಒಂದು ಪ್ರೈವೇಟ್ ಕಂಪನಿಯಿಂದ ಒಂದು ಪೆಟ್ರೋಲ್, ಡೀಸೆಲ್ ಬೆಲೆನ ಕಡಿಮೆ ಮಾಡೋದಕ್ಕೆ ಆಗುತ್ತೆ ಅಂತಂದ್ರೆ, ಯಾಕೆ ONGCಯಿಂದ ಆಗ್ತಾ ಇಲ್ಲ ಅಂತ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನಾನು ಕ್ಲಿಯರ್ ಆಗಿ ಹೇಳೋ ರೀತಿ, ಹೇಗೆ ನಿಮ್ಮ ಪ್ಯಾಕೆಟ್ ಇಂದ ದುಡ್ಡನ್ನ ಹೊಡೆಯೋಣ ಅಂತ ಅನ್ನೋದೇ ONGCರ ಕೆಲಸ. ಯಾವಾಗ್ಲೂ ಭಯಂಕರವಾಗಿ ಬೆಲೆನ ಏರಿಸ್ತಾರೆ. $68ಗೆ ಸ್ಮಾರ್ಟ್ ಬಂದಾದ್ಮೇಲೆ $120 ಇದ್ದಂತ ಬೆಲೆನ ಇಟ್ಕೊಂಡೇ ಯಾಮಾರಿಸ್ತಾ ಇದ್ರು. ಕಮರ್ಷಿಯಲ್ ಸಿಲಿಂಡರ್‌ನ ಏರ್ಸೋವಾಗ 1000 ಗಟ್ಟಲೆ ಲೆಕ್ಕದಲ್ಲಿ ಏರಿಸ್ಬಿಟ್ಟು, ಈಗ ಅದನ್ನ ಬರೀ ₹153 ಕಡಿಮೆ ಮಾಡಿದ್ದಾರೆ. ಸೊ ಇದು ಆಗದೇ ಇರೋ ಕೆಲಸ ಆಗದೇ ಇರುವಂಥದ್ದು. ಪ್ರೈವೇಟ್ ಕಂಪನಿಯಿಂದ ಕಡಿಮೆ ಮಾಡಕ್ ಆಗ್ತಾ ಇದೆ ಅಂತಂದ್ರೆ, ಯಾಕೆ ಇದರಿಂದ ಮಾಡೋದಕ್ಕೆ ಆಗ್ತಾ ಇಲ್ಲ? ಈಗ ಎಷ್ಟು ಇದು ಪ್ರಾಫಿಟ್ ಹೋಗ್ತಾ ಇದೆ ಅಂತ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಏರ್‌ಟೆಲ್ ಬೆಲೆ ಕೂಡ ಕಡಿಮೆ ಮಾಡಿದ್ದಾರೆ. ಸೊ ಶ್ರೀಮಂತರು ಟ್ರಾವೆಲ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಕಡಿಮೆ ಮಾಡ್ತಾರೆ. ಬಡವರು ಯೂಸ್ ಮಾಡುವಂಥ ಪ್ರಾಡಕ್ಟ್‌ನ ಏರಿಸ್ತಾನೆ ಇರ್ತಾರೆ. ಸೊ ಇದೇನೇ ಇವತ್ತು ನಮ್ಮ ಮುಖ್ಯ ಸುದ್ದಿಗಳು. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆರ್ಥರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ ₹450ಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ ₹99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ. ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.